ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಹಗರಣದ ಬಗ್ಗೆ ಈಗಾಗಲೇ ಸಿಬಿಐ, ಇಡಿ ಮತ್ತು ಎಸ್ಐಟಿ ಉನ್ನತ ಸಂಸ್ಥೆಗಳು ತನಿಖೆ ನಡೆಸುತ್ತಿದ್ದು, ಇದರಲ್ಲಿ ಯಾರೇ ತಪ್ಪು ಮಾಡಿದ್ದರೂ ಕೂಡ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಲೆಕ್ಟ್ ಮಾಡೋದ ಮುಖಾಂತರ ಈ 3 ಸಂಸ್ಥೆಗಳು ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿಸ್ತರಿದ್ದರೂ ಕೂಡ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರು ತಪ್ಪು ಮಾಡಿದಾರೆ ಅದನ್ನು ಅನುಭವಿಸಲೇಬೇಕಾಗ್ತದೆ. ಇಲ್ಲಿ ಯಾರನ್ನೂ ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಒಂದೇ ಯಾವುದನ್ನು ಸಂಸ್ಥೆ ಮಾಡ್ತದೆ ಅಂದ್ರೆ ಅದಿಲ್ಲ. 3 ಸಂಸ್ಥೆಗಳು, ಉನ್ನತ ಸಂಸ್ಥೆಗಳು, ದಕ್ಷ ಅಧಿಕಾರಿಗಳು ನಮ್ಮವರು ಇದ್ದಾಗ ಇದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸೇರುವಂಥ ಅನುದಾನ. ಹಾಗಾಗಿ ಇವತ್ತು ಈ ಸಮಾಜಕ್ಕಾಗಿ ಮತ್ತು ಈ ಸಮಾಜದಲ್ಲಿ ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಿರುವಂಥ ವ್ಯಕ್ತಿ. ಹಾಗಾಗಿ ಇವತ್ತು ಆ ಅನುದಾನವನ್ನು ಇವತ್ತು ನಾವೆಲ್ಲರೂ ಕೂಡ ಅನುದಾನವನ್ನು ಏನು ಇದಾಗಿದೆ ಅದನ್ನು ಸಂಪೂರ್ಣವಾಗಿ ಸಂಸ್ಥೆಗಳ ಮೇಲೆ ನನಗೆ ಭರವಸೆ ಇದೆ. ಯಾರು ತಪ್ಪು ಮಾಡಿದ್ದಾರೆ ಮತ್ತು ಯಾರು ಅದನ್ನು ದುಡ್ಡನ್ನು ತಗೊಂಡಿದ್ದಾರೆ, ಯಾರು ಅದನ್ನು ಸಂಪೂರ್ಣವಾಗಿ ಇವತ್ತು ನಿಗಮಕ್ಕೆ ಮತ್ತು ಕಲ್ಯಾಣ ಇಲಾಖೆಗೆ ತರಿಸುವಂಥ ಕೆಲಸವನ್ನು ಮಾಡ್ತಾರಂತ ನನಗೂ ಭರವಸೆ ಇದೆ. ಹಾಗಾಗಿ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ. ಯಾರೇ ತಪ್ಪಿಸ್ತರಿದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ.